ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಸ್ತ್ರೀ ದೋಷ ಆರಂಭದಲ್ಲೇ ಒಂದು ವಿಷಯವನ್ನು ಸ್ಪಷ್ಟಪಡಿಸಿಬಿಡುವುದು ಒಳ್ಳೆಯದನ್ಸುತ್ತೆ. ಇಲ್ಲಿ ಪ್ರಸ್ತಾಪಿಸಲಾಗಿರೋ ಸ್ತ್ರೀ ದೋಷ ಜ್ಯೋತಿಷರ ಪಂಚಾಂಗ ಅಥವಾ ಕರ್ಮಫಲಕ್ಕೆ ಸಂಬಂಧಿಸಿದ ಸ್ತ್ರೀ ದೋಷವಲ್ಲ. ಅಂತಹ ಯಾವುದೇ ಮೌಢ್ಯಗಳನ್ನು ಬಿತ್ತೋ ಇರಾದೆಯೂ ನಮ್ಮ ಸಂಪಾದಕ ಯೂಟ್ಯೂಬ್ ಚಾನಲ್ಗೆ ಇಲ್ಲ. ಇದು ಕ್ಲಿಯರ್ ಆಗಿ ರಾಜಕೀಯ ವಿದ್ಯಮಾನಗಳನ್ನು ಆವರಿಸಿದ ಸ್ತ್ರೀ ದೋಷ. ಅರ್ಥಾತ್ ಮೋದಿಯವರ ನಾಯಕತ್ವಕ್ಕೆ ಸವಾಲು ಎಸೆಯುವ ಸಾಧ್ಯತೆ ಇರುವಂತಹ ಮಹಿಳಾ ನಾಯಕಿಯರ ಚಾಲೆಂಜ್ಗಳ ಸುತ್ತ ಕಟ್ಟಿಕೊಡಲಿರೋ ಚರ್ಚೆ. ನೋ ಡೌಟ್, ಮೋದಿಯವರು ಕಳೆದ ಬಾರಿಗಿಂತ ಈ ಸಲ ತುಂಬ ವೀಕ್ ಆಗಿದ್ದಾರೆ. ಒನ್ಸ್ ಅಗೇನ್ ಇಲ್ಲಿ ಅವರ ದೈಹಿಕ ಕ್ಷಮತೆಯ ಕುರಿತು ಈ ಮಾತನ್ನು ಹೇಳ್ತಾ ಇಲ್ಲ. ಪೊಲಿಟಿಕಲ್ ಸ್ಟ್ರೆಂತ್ ಅಂದರೆ ಈ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಬಿಜೆಪಿಯ ಸಂಖ್ಯಾಬಲವನ್ನು ಪರಿಗಣಿಸಿ ಅವರು ವೀಕ್ ಆಗಿದ್ದಾರೆ ಅಂತ ಹೇಳ್ತಾ ಇರೋದು. 400 ಪಾರ್ ಎಂದಿದ್ದ ಮೋದಿಯವರು ಈ ಬಾರಿ ಮಿನಿಮಮ್ ಮ್ಯಾಜಿಕ್ ನಂಬರನ್ನು ಕೂಡ ತಲುಪೋಕ್ಕಾಗಲಿಲ್ಲ. ಒಂದು ವೇಳೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಲ್ಲದೆ ಹೋಗಿದ್ದಿದ್ರೆ ಆಲ್ಮೋಸ್ಟ್ ಮೋದಿಯವರು ಅಧಿಕಾರವನ್ನು ಕಳೆದುಕೊಳ್ಬೇಕಿತ್ತು. ಇನ್ಫ್ಯಾಕ್ಟ್ ಈಗಲೂ ಅವರ ಸರ್ಕಾರವೇನೂ ಸುಭದ್ರವಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಿವೆ. ಅದೇನೇ ಇರಲಿ, ಮೋದಿಯವರು ರಾಜಕೀಯವಾಗಿ ವೀಕ್ ಆಗಿದ್ದಾರೆ ಅನ್ನೋದಂತೂ ಸತ್ಯ. ಸಾಮಾನ್ಯವಾಗಿ ಮನುಷ್ಯ ಇಂತಹ ವೀಕ್ನೆಸ್ಗೆ ತುತ್ತಾದಾಗ ಹಗ್ಗ ಕೂಡ ಹಾವಾಗಿ ಕಾಡುತ್ತೆ ಅನ್ನೋ ಒಂದು ಗಾದೆ ಮಾತಿದೆ. ಬಹುಶಃ ಮೋದಿಯವರು ಈಗ ಅಂತಹ ಸಂಕಷ್ಟಗಳನ್ನು ಎದುರಿಸಬೇಕಾದ ಕಾಲ ಸನ್ನಿಹಿತವಾಗಿದೆ ಅನಿಸುತ್ತೆ. ಈ ಹಿಂದೆ ತಮ್ಮ ಅಧಿಕಾರ ಬಲದ ಕಾರಣಕ್ಕೆ ಯಾವ ಸಂಗತಿಗಳನ್ನೆಲ್ಲ ಅವರು ತುಚ್ಛವಾಗಿ ನಿಭಾಯಿಸಿ ನೀಗಿಸಿಕೊಂಡಿದ್ರೋ ಅದೇ ಸಂಗತಿಗಳು ಈಗ ಮೋದಿಯವರಿಗೆ ದೊಡ್ಡ ಸವಾಲಾಗಿ ಕಾಡೋ ಸಾಧ್ಯತೆಗಳಿವೆ. ವಿರೋಧ ಪಕ್ಷಗಳಿಗೆ ಅಧಿಕೃತ ಮಾನ್ಯತೆಯನ್ನು ಕೊಡದೆ ಅವರನ್ನು ನಡೆಸಿಕೊಂಡ ರೀತಿ ಇರಬಹುದು, ಸಂವಿಧಾನ ಬದಲಾವಣೆಯ ಹೇಳಿಕೆಗಳಿರಬಹುದು, ಅಲ್ಪಸಂಖ್ಯಾತ ವಿರೋಧಿ ಮಾತುಗಳಿರಬಹುದು, ದಲಿತರ ಮೇಲಿನ ದೌರ್ಜನ್ಯಗಳಿರಬಹುದು, ರೈತರ ಪ್ರತಿರೋಧವಿರಬಹುದು. ಇಂತಹ ವಿಚಾರಗಳನ್ನು ಕಳೆದೆರಡು ಅವಧಿಯಲ್ಲಿ ಮೋದಿಯವರ ಸರ್ಕಾರ ಬಹಳ ಸಲೀಸಾಗಿ ನಿಭಾಯಿಸ್ತಾ ಬಂತು. ಆದರೆ ಲೋಕಸಭೆಯಲ್ಲಿ ಈ ಸಲ ವಿರೋಧ ಪಕ್ಷಗಳ ಬಲ ಹಿಗ್ಗಿರೋದ್ರಿಂದ ಈ ಯಾವ ಸಂಗತಿಗಳನ್ನು ಕೇಂದ್ರ ಸರ್ಕಾರ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂತಹ ವಿಚಾರಗಳ ಪೈಕಿ ಮಹಿಳಾ ವಿರೋಧವು ಕೂಡ ಮೋದಿಯವರ ನಾಯಕತ್ವಕ್ಕೆ ದೊಡ್ಡ ತಲೆನೋವಾದರೂ ಅಚ್ಚರಿ ಇಲ್ಲ. ವ್ಯಕ್ತಿಗತವಾಗಿ ನೋಡೋದಾದ್ರೆ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ನ ಇಬ್ಬರು ಮಹಿಳೆಯರು ಈ ಬಾರಿ ಮೋದಿಯವರ ವಿರುದ್ಧ ಬಿರು ಬೀಸಿನ ಅಖಾಡಕ್ಕಿಳಿಯಲಿದ್ದಾರೆ. ಸ್ವತಃ ಪಕ್ಷದ ಮುಖ್ಯಸ್ಥೆ ಪಶ್ಚಿಮ ಬಂಗಾಳದ ಸಿಎಂ ಆಗಿರುವ ಮಮತಾ ಬ್ಯಾನರ್ಜಿ ರಾಷ್ಟ್ರ ರಾಜಕಾರಣದಲ್ಲಿ ಮೋದಿ ವರ್ಚಸ್ಸನ್ನ ಕುಂದಿಸಿಯೇ ತೀರಬೇಕು ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ. ಅದಕ್ಕೆ ಕಾರಣ ಮೋದಿಯವರ ವೈಯಕ್ತಿಕ ಮಟ್ಟದ ರಾಜಕಾರಣ ಎಂದರೂ ತಪ್ಪಲ್ಲ. ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಬಿಜೆಪಿ ಪಕ್ಷವನ್ನ ವಿಸ್ತರಿಸುವ ಸಲುವಾಗಿ ಮಮತಾ ಬ್ಯಾನರ್ಜಿಯವರನ್ನ ತೀರಾ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿಕೊಂಡ ಮೋದಿಯವರು 2019ರ ಚುನಾವಣೆಯಿಂದಲೂ ದೀದಿ ಖ್ಯಾತಿಯ ಮಮತಾರನ್ನ ಕೆಣಕುತ್ತಲೇ ಬಂದಿದ್ದರು. ಅವರ ಪಕ್ಷದ ನಾಯಕರನ್ನ ಐಟಿ ಇಡಿ ತನಿಖೆ ನೆಪದಲ್ಲಿ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಿರಬಹುದು, ಅಥವಾ ರಾಜ್ಯ ಸರ್ಕಾರಕ್ಕೆ ಅನುದಾನವನ್ನ ತಡೆದಿದ್ದಿರಬಹುದು, ರಾಜ್ಯಪಾಲರ ಮೂಲಕ ಸಂಘರ್ಷವನ್ನು ಸೃಷ್ಟಿಸಿದ್ದಿರಬಹುದು. ಇಂತಹ ಯತ್ನಗಳನ್ನು ಮೋದಿಯವರು ನಡೆಸುತ್ತಲೇ ಬಂದರು. 2021ರ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲೂ 200 ಸ್ಥಾನ ಗೆಲ್ಲುವ ಮೂಲಕ ಮಮತಾ ಸರ್ಕಾರವನ್ನು ಕಿತ್ತೆಸೆದು ತಾವು ಅಧಿಕಾರ ರಚಿಸುತ್ತೇವೆ ಅಂತಲೇ ಬಿಜೆಪಿ ಹುಮ್ಮಸ್ಸಿನಲ್ಲಿತ್ತು. ಅದಕ್ಕೂ ಹಿಂದಿನ ಅಂದರೆ 2016ರ ಚುನಾವಣೆಯಲ್ಲಿ ಕೇವಲ 3 ಶಾಸಕರನ್ನಷ್ಟೇ ಗೆದ್ದಿದ್ದ ಬಿಜೆಪಿ 2021ರ ವೇಳೆಗೆ 200 ಸ್ಥಾನ ಗೆದ್ದು ಸರ್ಕಾರ ರಚನೆ ಮಾಡುವ ಕನಸು ಕಂಡಿದ್ದು ಅಚ್ಚರಿಯಂತೆ ಗೋಚರಿಸಬಹುದು. ಆದರೆ ಅದಕ್ಕೆ ಬೇಕಾದ ಎಲ್ಲ ತಂತ್ರಗಾರಿಕೆಗೂ ಬಿಜೆಪಿ ಮುಂದಾಗಿತ್ತು. ಮಮತಾರನ್ನ ವಿರೋಧಿಸುವ ಪಾರಂಪರಿಕ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ನಾಯಕರು ಹಾಗೂ ಮತದಾರರನ್ನ ಸ್ಥಳೀಯ ಕಾರಣಗಳನ್ನಿಟ್ಟುಕೊಂಡು ತನ್ನತ್ತ ಸೆಳೆದುಕೊಂಡಿದ್ದ ಬಿಜೆಪಿ ಪಶ್ಚಿಮ ಬಂಗಾಳದ ಮಟ್ಟಿಗೆ ಮಮತಾ ಅವರಿಗೆ ದೊಡ್ಡ ಪೊಲಿಟಿಕಲ್ ಅಪೋನೆಂಟ್ ಆಗಿ ಬೆಳೆದಿದೆ. 200 ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚನೆ ಮಾಡದೆ ಹೋದರೂ 2016ರಲ್ಲಿ 3 ಶಾಸಕರನ್ನ ಹೊಂದಿದ್ದ ಬಿಜೆಪಿ 2021ರ ವೇಳೆಗೆ ಅಂದರೆ ಕೇವಲ 5 ವರ್ಷದಲ್ಲಿ ಬರೋಬ್ಬರಿ 77 ಶಾಸಕರನ್ನ ಗಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದದ್ದು ಇದಕ್ಕೆ ಸಾಕ್ಷಿ. ಇದರಲ್ಲಿ ಬಹುಪಾಲು ಶಾಸಕರು ಕಾಂಗ್ರೆಸ್, ಎಡಪಕ್ಷಗಳು ಮತ್ತು ಸ್ವತಃ ತೃಣಮೂಲ ಕಾಂಗ್ರೆಸ್ನಿಂದ ವಲಸೆ ಬಂದ ನಾಯಕರು ಅನ್ನೋದು ಬೇರೆ ಮಾತು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ವೋಟ್ ಶೇರ್ ದಿಢೀರ್ ಏರಿಕೆಯಾದದ್ದು ಮಾತ್ರ ಸತ್ಯ. ಈ ಹುಮ್ಮಸ್ಸಿನ ಕಾರಣಕ್ಕೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಕಮ್ಮಿ ಕ್ಲೀನ್ ಸ್ವೀಪ್ ಮಾಡಿ ಮಮತಾಗೆ ಭರ್ಜರಿ ಮುಖಭಂಗ ಮಾಡುವ ಇರಾದೆ ಮೋದಿಯವರಿಗಿತ್ತು. ಇನ್ಫ್ಯಾಕ್ಟ್ ಅವರ 400 ಪಾರ್ ಘೋಷಣೆಯಲ್ಲಿ ಪಶ್ಚಿಮ ಬಂಗಾಳದ ಕ್ಲೀನ್ ಸ್ವೀಪ್ ಕೂಡ ಒಂದಾಗಿತ್ತು. ಮೋದಿಯವರ ಈ ಪೊಲಿಟಿಕಲ್ ಫೋರ್ಸನ್ನ ಮಮತಾಗೆ ತಡೆಯಲು ಸಾಧ್ಯವಾಗದೆ ತನ್ನ ಆಧಿಪತ್ಯವನ್ನ ಕಳೆದುಕೊಳ್ಳಬಹುದೇನೋ ಎಂಬ ವಿಶ್ಲೇಷಣೆಗಳು ಕೂಡ ಚುನಾವಣೆಗೂ ಮೊದಲು ಕೇಳಿ ಬಂದಿದ್ವು. ಮೋದಿಯವರು ಕೂಡ ವಿಶೇಷ ಆಸಕ್ತಿ ವಹಿಸಿ ಪಶ್ಚಿಮ ಬಂಗಾಳದಲ್ಲಿ ಪ್ರಚಾರ ಮಾಡಿ
ಮಾಡಿದ್ರು. ಆದರೆ ಬಿಜೆಪಿಗೆ ತಿರುಗೇಟು ನೀಡುವ ಮೂಲಕ ಮಮತಾ ಯಶಸ್ವಿಯಾಗಿದ್ದಾರೆ. ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡೋದಿರಲಿ, 2019ರಲ್ಲಿ ತಾನು ಗೆದ್ದಿದ್ದ 18 ಸ್ಥಾನಗಳ ಪೈಕಿ 6 ಸ್ಥಾನ ಕಳೆದುಕೊಂಡು 12ಕ್ಕೆ ಕುಸಿದರೆ ಟಿಎಂಸಿ 7 ಸ್ಥಾನ ಹೆಚ್ಚಿಸಿಕೊಂಡು 29ಕ್ಕೇರಿದೆ. ಮೋದಿ ತನ್ನನ್ನ ಮಟ್ಟ ಹಾಕೋಕೆ ಮಾಡಿದ ಇಷ್ಟೆಲ್ಲ ಯತ್ನಗಳಿಗೆ ಮುಯಿ ತೀರಿಸಿಕೊಳ್ಳುವಂತಹ ಅವಕಾಶ ಮಮತಾ ಮುಂದಿದೆ. ಇತ್ತೀಚೆಗೆ ಪಾರ್ಲಿಮೆಂಟ್ನಲ್ಲಿ ಟಿಎಂಸಿಯ ಸಂಸದರು ಮೋದಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಮಾತಿನ ತಿವಿತಗಳು ಇದಕ್ಕೆ ಮುನ್ನುಡಿಯಂತಿದ್ದವು. ಇನ್ನು ಮೋದಿಯನ್ನ ಕಾಡಲಿರುವ ಎರಡನೇ ಮಹಿಳಾ ನಾಯಕಿ ಅಂದ್ರೆ ಅದೇ ತೃಣಮೂಲ ಕಾಂಗ್ರೆಸ್ಸಿನ ಮಹುವಾ ಮೊಯಿತ್ರಾ. ತಮ್ಮ ಕರಾರು ಒಕ್ಕು ಮಾತಿನ ದಾಳಿಯಿಂದ ಪಾರ್ಲಿಮೆಂಟ್ ಅಂಗಳದಲ್ಲಿ ಬೆಂಕಿಯ ಚೆಂಡು ಅಂತಲೇ ಹೆಸರಾಗಿರುವ ಮೊಯಿತ್ರಾ ಈ ಸಲ ಮಾತ್ರವಲ್ಲ, ಕಳೆದ ಅವಧಿಯಲ್ಲೂ ಮೋದಿಯವರ ಸರ್ಕಾರದ ತೀಕ್ಷ್ಣ ಟೀಕಾಕಾರರಾಗಿ ಗುರುತಿಸಿಕೊಂಡಿದ್ರು. 2019ರ ತಮ್ಮ ಮೊದಲ ಸಂಸತ್ ಭಾಷಣದಲ್ಲೇ ಫ್ಯಾಸಿಸಿಸಂನ 7 ಆರಂಭಿಕ ಚಿಹ್ನೆಗಳು ಎಂಬ ಭಾಷಣದ ಮೂಲಕ ಮೋದಿ ಸರ್ಕಾರದ ಸಂಭಾವ್ಯ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಹರಿಹಾಯ್ದಿದ್ದರು. ಅಲ್ಲದೆ ಮೋದಿಯವರ ಪರಮಾಪ್ತ ಉದ್ಯಮಪತಿ ಎಂದು ಕರೆಯಲಾಗುವ ಅದಾನಿಯವರ ವ್ಯವಹಾರಗಳ ಪಾರದರ್ಶಕತೆಯ ಬಗ್ಗೆಯೂ ಮಹುವಾ ಪ್ರಶ್ನಿಸುತ್ತಲೇ ಇದ್ದರು. ಹೀಗೆ ಮೋದಿಯವರ ಆಡಳಿತ ವೈಫಲ್ಯ, ಕಾರ್ಪೊರೇಟ್ ಶಾಹಿ ನೀತಿಗಳ ವಿರುದ್ಧ ನಿರಂತರವಾಗಿ ಹರಿಹಾಯುತ್ತಲೇ ಬಂದ ಮೊಯಿತ್ರಾ ಅವರನ್ನ ಕೊನೆಗೆ ಸಂಸದ ಸ್ಥಾನದಿಂದಲೇ ಅನರ್ಹ ಮಾಡಿಸಿದ್ದನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು. ಈ ಸಲ ಚುನಾವಣೆಯಲ್ಲಿ ಮಹುವಾ ಮೊಯಿತ್ರಾ ಗೆದ್ದು ಮತ್ತೆ ಸಂಸತ್ ಪ್ರವೇಶಿಸೋದು ಮೋದಿಯವರಿಗೆ ಇಷ್ಟ ಇರಲಿಲ್ಲವೇ? ಯಾಕೆ ಈ ಪ್ರಶ್ನೆ ಕಾಡುತ್ತೆ ಅಂದರೆ, ಮೊಯಿತ್ರಾ ಸ್ಪರ್ಧಿಸಿದ್ದ ಕೃಷ್ಣನಗರ್ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿಯವರು 2 ಬಾರಿ ಚುನಾವಣಾ ರ್ಯಾಲಿಗಳನ್ನು ನಡೆಸಿದ್ರು. ಮಹುವಾ ತಮ್ಮ ಸಂಸತ್ ಭಾಷಣದಲ್ಲಿ ಇದನ್ನು ಪ್ರಸ್ತಾಪಿಸಿ ಮೋದಿಯವರಿಗೆ ನನ್ನ ಮೇಲೆ ವಿಶೇಷ ಅಕ್ಕರೆ, ಅದಕ್ಕಾಗಿ ನನ್ನ ಕ್ಷೇತ್ರದಲ್ಲಿ 2 ರ್ಯಾಲಿ ನಡೆಸಿದ್ರು ಅಂತ ಲೇವಡಿ ಮಾಡಿದ್ರು. ತನ್ನನ್ನು ದಮನಿಸೋಕೆ ಮೋದಿ ನಡೆಸಿದ ಹಳೆಯ ಎಲ್ಲಾ ಪ್ರಯತ್ನಗಳ ವಿರುದ್ಧ ಮಹುವಾ ಈ ಬಾರಿ ತಕ್ಕ ಪ್ರತ್ಯುತ್ತರವನ್ನು ನೀಡುವ ಕಾತುರದಲ್ಲಿರುವಂತಿದೆ. ಸಂಸತ್ ಸದನದ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಯಲ್ಲಿ ಮಹುವಾ ಆಡಿದ ಮಾತುಗಳೇ ಇದಕ್ಕೆ ಸಾಕ್ಷಿ. ರಾಷ್ಟ್ರಪತಿ ಭಾಷಣದ ಮೂಲಕ ಕೇಂದ್ರ ಸರ್ಕಾರ ಏನೆಲ್ಲ ಸುಳ್ಳು ಹೇಳಿಸಿದೆ ಅನ್ನೋ ಒಂದೊಂದೇ ಅಂಶಗಳನ್ನು ಹೆಕ್ಕಿ ತೆಗೆದು ಮೋದಿಯವರನ್ನ ತರಾಟೆಗೆ ತೆಗೆದುಕೊಂಡ ಮಹುವಾ ಬಹಿರಂಗವಾಗಿ ಐ ವಿಲ್ ಸಿ ಯುವರ್ ಎಂಡ್ ಅಂತ ಹೇಳಿರುವ ಮಾತು ಬಹಳಷ್ಟು ಅರ್ಥ ಪಡೆದುಕೊಳ್ತಿದೆ. ಹೌದು, ಇಲ್ಲಿ ಮಹುವಾ ಹೇಳಿರೋದು ಭಾರತದಲ್ಲಿ ಶುರುವಾದ ಫ್ಯಾಸಿಸಂನ ಎಂಡ್ ಬಗ್ಗೆ, ವಿರೋಧ ಪಕ್ಷಗಳ ವಿರುದ್ಧ ಆಡಳಿತ ಪಕ್ಷದವರ ಏಕಪಕ್ಷೀಯ ದಬ್ಬಾಳಿಕೆಯ ಎಂಡ್ ಬಗ್ಗೆ. ಮೋದಿಯವರಿಗೆ ಮಹುವಾ ಮೊಯಿತ್ರಾ ಅವರ ಬಗ್ಗೆ ಅಂಜಿಕೆ ಇರೋದ್ರಿಂದಲೇ ರಾಷ್ಟ್ರೀಯ ಮಹಿಳಾ ಆಯೋಗದ ಮೂಲಕ ಅವರ ಮೇಲೆ ದೂರು ದಾಖಲಿಸಲಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಹಾಥ್ರಸ್ನಲ್ಲಿ ನಡೆದ ಕಾಲ್ತುಳಿತದ ಘಟನಾ ಸ್ಥಳಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ಭೇಟಿ ನೀಡಿದ್ದಾಗ ಬೇರೆ ಅಧಿಕಾರಿಗಳು ಅವರಿಗೆ ಛತ್ರಿ ಹಿಡಿದಿದ್ರು. ನೆಟ್ಟಿಗರು ಇದನ್ನ ವ್ಯಂಗ್ಯ ಮಾಡಿದ್ರು. ಅಧ್ಯಕ್ಷೆಗೆ ತನ್ನ ಛತ್ರಿಯನ್ನ ತಾನೇ ಹಿಡಿದುಕೊಳ್ಳೋಕೆ ಏನು ಸಮಸ್ಯೆ ಅಂತ ಪ್ರಶ್ನೆಗಳು ತೂರಿ ಬಂದಿದ್ವು. ಅಂಥದ್ದೊಂದು ಪ್ರಶ್ನೆಯನ್ನ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದ ಮಹುವಾ ಅದಕ್ಕೆ ಪ್ರತಿಕ್ರಿಯಿಸ್ತಾ ಆಕೆ ತನ್ನ ಸಾಹೇಬ್ರ ಪೈಜಾಮ ಉದುರು ಹೋಗದಂತೆ ಹಿಡಿದುಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ ಅಂತ ಕಮೆಂಟ್ ಮಾಡಿದ್ರು. ಅದನ್ನೇ ನೆಪವಾಗಿಸಿಕೊಂಡು ಈಗ ದೂರು ದಾಖಲಿಸಲಾಗಿದೆ. ಆದರೆ ವಾಸ್ತವದಲ್ಲಿ ಮೋದಿಯವರಿಗೆ ಮಹುವಾ ಸವಾಲಾಗುವ ಸಾಧ್ಯತೆ ಇರುವ ಕಾರಣಕ್ಕೆ ಈ ದೂರು ದಾಖಲಿಸಿಕೊಂಡು ಹಿಂದಿನ ಬಾರಿಯಂತೆ ಅವರನ್ನು ದಮನಿಸುವ ಪ್ರಯತ್ನಕ್ಕೆ ಮೋದಿಯವರು ಮುಂದಾಗಿದ್ದಾರೆ ಎಂಬ ವಿಶ್ಲೇಷಣೆಗಳು ಕೇಳಿ ಬರ್ತಿವೆ. ಇನ್ನು ಮೋದಿಯವರ ನಾಯಕತ್ವಕ್ಕೆ ಸವಾಲಾಗಬಲ್ಲ ಮತ್ತೋರ್ವ ನಾಯಕಿಯಾಗಿ ಗಮನ ಸೆಳೆಯುತ್ತಿರೋದು ಪ್ರಿಯಾಂಕಾ ಗಾಂಧಿ. ನೋಡಲು ಇಂದಿರಾ ಗಾಂಧಿಯವರನ್ನ ಹೋಲುವ ಪ್ರಿಯಾಂಕಾ ಗಾಂಧಿ ಅದೇ ಕಾರಣಕ್ಕೆ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಸೃಷ್ಟಿಸಿಕೊಂಡಿದ್ದಾರೆ. ಮಾತಿನ ಶೈಲಿಯಿಂದ ಜನರನ್ನ ಮೋಡಿ ಮಾಡಬಲ್ಲ ಸಾಮರ್ಥ್ಯವಿರೋ ಪ್ರಿಯಾಂಕಾ ಗಾಂಧಿ ಸೈದ್ಧಾಂತಿಕವಾಗಿ ತನ್ನ ಅಣ್ಣ ರಾಹುಲ್ ಗಾಂಧಿಯ ಬೆನ್ನೆಲುಬು ಎಂದರೂ ತಪ್ಪಲ್ಲ. ಉತ್ತರ ಪ್ರದೇಶದಲ್ಲಿ ಅವರ ನೇತೃತ್ವದಲ್ಲಿ ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆ ಎದುರಿಸಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿದ್ದು ನಿಜವಾದರೂ ಆಗಿದ್ದ ರಾಜಕೀಯ ಸನ್ನಿವೇಶಕ್ಕೂ ಈಗಿರುವ ರಾಜಕೀಯ ವಾತಾವರಣಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಪತ್ರಕರ್ತರ ಪ್ರಶ್ನೆಗಳನ್ನು ದಿಟ್ಟವಾಗಿ ಎದುರಿಸ್ತಾ ಇರುವಂತಹ ಪ್ರಿಯಾಂಕಾ ಸಾರ್ವಜನಿಕ ರ್ಯಾಲಿಗಳಲ್ಲಿ ಮೋದಿಯವರನ್ನ ತುಂಬಾ ತೀಕ್ಷ್ಣವಾಗಿ ಟೀಕಿಸುತ್ತಿದ್ದಾರೆ. ಸದ್ಯ ಪ್ರಿಯಾಂಕಾ ಗಾಂಧಿ ಸಂಸದೆಯಾಗಿ ಸಂಸತ್ ಒಳಗೆ ಇಲ್ಲವಾದರೂ ರಾಹುಲ್ ಗಾಂಧಿಯವರಿಂದ ತೆರವಾದ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಸ್ಪರ್ಧಿಸುತ್ತಾರೆ ಅನ್ನೋ ಸುದ್ದಿಗಳಿವೆ. ಅದೇನಾದರೂ ನಿಜವಾದಲ್ಲಿ ಮೋದಿಯವರ ಪಾಲಿಗೆ ಸಂಸತ್ನಲ್ಲಿ ಮತ್ತೋರ್ವ ಮಹಿಳಾ ನಾಯಕಿ ಸವಾಲಾಗಿ ಕಾಡುವುದರಲ್ಲಿ ಸಂಶಯವಿಲ್ಲ. ಅಕಸ್ಮಾತ್ ಪ್ರಿಯಾಂಕಾ ಸಂಸದೆಯಾಗಿ ಆಯ್ಕೆಯಾಗದಿದ್ದರೂ ಸಾರ್ವಜನಿಕವಾಗಿ ಮೋದಿ ಸರ್ಕಾರದ ಆಡಳಿತ ವೈಖರಿಯ ವಿರುದ್ಧ ಜನಾಭಿಪ್ರಾಯ ರೂಪಿಸುವಲ್ಲಿ ಪರಿಣಾಮಕಾರಿ ಪಾತ್ರ ವಹಿಸಲಿದ್ದಾರೆ ಅನ್ನೋದಂತೂ ಸತ್ಯ. ಇನ್ನು ಎನ್ಸಿಪಿಯ ಸುಪ್ರಿಯಾ ಸುಳೆ, ಡಿಎಂಕೆಯ ಕನಿಮೋಳಿ ಕೂಡ ಸಂಸತ್ನಲ್ಲಿ ಮೋದಿಯವರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋ ಸಾಮರ್ಥ್ಯ, ರಾಜಕೀಯ ಪ್ರಜ್ಞೆ ಹಾಗೂ ಹಿನ್ನೆಲೆ ಇರುವಂತಹವರು. ನಮ್ಮ ದೇಶದ ರಾಜಕೀಯ ಚರಿತ್ರೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಪುರುಷ ಸಂಸದೀಯ ಪಟುಗಳನ್ನು ಬುಲ್ಲಿಯಿಂಗ್ ಮಾಡದಷ್ಟು ಸುಲಭದಲ್ಲಿ ಮಹಿಳಾ ನಾಯಕಿಯರ ಜೊತೆ ವರ್ತಿಸೋಕೆ ಸಾಧ್ಯವಿಲ್ಲ. ಜನ ಅಂತಹ ನಡವಳಿಕೆಗಳನ್ನು ಸ್ವೀಕರಿಸುವ ಎಮೋಷನಲ್ ಆಯಾಮವೇ ಅದಕ್ಕೆ ಕಾರಣ. ತಮಿಳು ರಾಜಕಾರಣದಲ್ಲಿ ಕರುಣಾನಿಧಿ ಸರ್ಕಾರ ಜಯಲಲಿತಾ ಜೊತೆಗೆ ವರ್ತಿಸಿದ ರೀತಿಯು ಜಯಲಲಿತಾ ಅವರ ರಾಜಕೀಯ ಬೆಳವಣಿಗೆಗೆ ಹೇಗೆಲ್ಲ ಸಹಕಾರಿಯಾಯಿತು ಅನ್ನೋದನ್ನು ನಾವು ಕಂಡಿದ್ದೇವೆ.
ಬಹುಶಃ ಇಂತಹ ಘಟನೆಗಳಿಗೆ ಮಹಿಳಾ ಮತದಾರರ ಸ್ಪಂದನೆಯು ಇದಕ್ಕೆ ಕಾರಣವಿರಬಹುದು. ಹಾಗಾಗಿ ಮಹಿಳಾ ಮತದಾರರನ್ನ ಪ್ಲೀಸ್ ಮಾಡುವ, ಅವರ ವಿಶ್ವಾಸವನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ಹೆಚ್ಚು ಮುತುವರ್ಜಿ ವಹಿಸುತ್ತಿವೆ. ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಅಭೂತಪೂರ್ವ ಯಶಸ್ಸಿನ ಹಿಂದೆಯೂ ಇದೇ ಮಹಿಳಾ ಮತದಾರರ ಆಯಾಮ ಇರುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅದೇ ಕಾರಣಕ್ಕೆ ಬಿಜೆಪಿ ಸಹ ಲಖಪತ್ ದೀದಿ, ಸಂಸದೀಯ ಚುನಾವಣಾ ವ್ಯವಸ್ಥೆಯಲ್ಲಿ ಮಹಿಳಾ ಮೀಸಲಾತಿ ಮೊದಲಾದ ದಾರಿಗಳ ಮೊರೆ ಹೋಗಬೇಕಾಯಿತು. ಆದರೆ ಬಿಜೆಪಿಯ ಈ ಪ್ರಯತ್ನಗಳು ಮಹಿಳಾ ಮತದಾರರ ವಿಶ್ವಾಸವನ್ನು ಪಡೆದುಕೊಳ್ಳುವಲ್ಲಿ ಅಷ್ಟು ಯಶಸ್ವಿಯಾಗಲಿಲ್ಲ. ಅದು ಈ ಬಾರಿಯ ಚುನಾವಣಾ ಫಲಿತಾಂಶದಲ್ಲೂ ಪ್ರತಿಫಲಿಸಿದೆ. ವಿರೋಧ ಪಕ್ಷಗಳು ಮಾತ್ರವಲ್ಲ, ಮೋದಿಯವರು ಈ ಬಾರಿ ತಮ್ಮದೇ ಪಕ್ಷದ ಮಹಿಳಾ ವಿರೋಧವನ್ನು ಎದುರಿಸಬೇಕಾದ ಸಂಭವವೂ ಉಂಟು. ಯಾಕಂದರೆ ಅವರದೇ ಪಕ್ಷದ ವಸುಂಧರಾ ರಾಜೆ ಮೋದಿಯವರ ವಿರುದ್ಧ ತಿರುಗಿ ಬೀಳುವ ಸುಳಿವನ್ನು ರವಾನಿಸಿದ್ದಾರೆ. ಕೆಲವು ತಿಂಗಳುಗಳ ಹಿಂದೆ ರಾಜಸ್ಥಾನದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿ ಅಧಿಕಾರಕ್ಕೇರಿದ್ದ ಬಿಜೆಪಿ 2019ರ ಲೋಕಸಭಾ ಚುನಾವಣೆಯಲ್ಲೂ ಒಟ್ಟು 25 ಸ್ಥಾನಗಳ ಪೈಕಿ 24 ಸ್ಥಾನಗಳಲ್ಲಿ ಜಯ ಸಾಧಿಸಿತ್ತು. ಹಾಗಾಗಿ ರಾಜಸ್ಥಾನ ಬಿಜೆಪಿಯ ಭದ್ರಕೋಟೆ ಅಂತಲೇ ಪರಿಗಣಿಸಲಾಗಿತ್ತು. ಆ ಆಯಾಮದಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಲ್ಲಿ ಕ್ಲೀನ್ ಸ್ವೀಪ್ ಮಾಡಲಿದೆ ಅನ್ನೋ ಲೆಕ್ಕಾಚಾರಗಳಿದ್ವು. ಆದರೆ ಆದದ್ದೇ ಬೇರೆ. ಬಿಜೆಪಿ ಕಳೆದ ಸಲಕ್ಕಿಂತ 10 ಸ್ಥಾನಗಳನ್ನು ಕಳೆದುಕೊಂಡು 14ಕ್ಕೆ ಕುಸಿದಿದೆ. ಇದಕ್ಕೆ ಕಾರಣವಾದದ್ದು ವಸುಂಧರಾ ರಾಜೆ ಅವರ ಫ್ಯಾಕ್ಟರ್ ಅನ್ನೋದನ್ನ ಇಲ್ಲಿ ಬಿಡಿಸಿ ಹೇಳೋ ಅಗತ್ಯವಿಲ್ಲ. 2023ರ ಡಿಸೆಂಬರ್ನಲ್ಲಿ ರಾಜಸ್ಥಾನದ ಅಸೆಂಬ್ಲಿ ಚುನಾವಣೆಯ ಫಲಿತಾಂಶ ಹೊರಬಂದಾಗ ಒಟ್ಟು 199 ಸ್ಥಾನಗಳ ಪೈಕಿ 115 ಸ್ಥಾನಗಳಲ್ಲಿ ಜಯಗಳಿಸಿದ್ದ ಬಿಜೆಪಿ ಬಹುಮತ ಪಡೆಯಿತು. ಆಗ ವಸುಂಧರಾ ರಾಜೆ ಅವರೇ ಸಿಎಂ ಆಗಲಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದರೆ ತಮ್ಮ ಅಸ್ತಿತ್ವಕ್ಕೆ ಸವಾಲಾಗಬಲ್ಲ ಪ್ರಾದೇಶಿಕ ನಾಯಕತ್ವಗಳನ್ನು ಮಟ್ಟ ಹಾಕುತ್ತಾ ಬಂದಿರುವ ಮೋದಿಯವರು ರಾಜಸ್ಥಾನದಲ್ಲೂ ಸಹ ವಸುಂಧರಾ ರಾಜೆ ಅವರಿಗೆ ಸಿಎಂ ಸ್ಥಾನವನ್ನು ತಪ್ಪಿಸಿ ಭಜನ್ ಲಾಲ್ ಶರ್ಮಾ ಎಂಬ ಸ್ವಂತಿಕೆ ಇಲ್ಲದ ವ್ಯಕ್ತಿಯನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿದ್ರು. ನಿಜಕ್ಕೂ ಈ ಆಯ್ಕೆ ವಸುಂಧರಾ ಅವರ ಪಾಲಿಗೆ ಅದೆಷ್ಟು ಮುಜುಗರದ್ದಾಗಿತ್ತೆ ಅಂದ್ರೆ, ಸಿಎಂ ಯಾರೆಂದು ಘೋಷಿಸುವ ವೇದಿಕೆಗೆ ವಸುಂಧರಾ ರಾಜೆ ಅವರನ್ನ ಆಹ್ವಾನಿಸಿ ಸಾರ್ವಜನಿಕವಾಗಿ ಅವರಿಗೆ ಒಂದು ಚೀಟಿಯನ್ನ ರಾಜನಾಥ್ ಸಿಂಗ್ ರವಾನಿಸ್ತಾರೆ. ಮುಂದಿನ ಸಿಎಂ ಯಾರೆಂಬುದು ಅದರಲ್ಲಿ ಬರುತ್ತಿರುತ್ತೆ. ಅದರಲ್ಲಿ ತನ್ನ ಹೆಸರನ್ನ ನಿರೀಕ್ಷೆ ಮಾಡಿದ್ದ ವಸುಂಧರಾ ಆ ಚೀಟಿಯನ್ನ ನೋಡಿ ಆಘಾತಕ್ಕೊಳಗಾಗಿದ್ರು. ತಮ್ಮ ಅಸಮಾಧಾನವನ್ನ ಕೂಡ ಹೊರಹಾಕಲು ಆಗದಂತಹ ಸಾರ್ವಜನಿಕ ಸ್ಥಳದಲ್ಲಿ ಮಾಧ್ಯಮದವರ ಮುಂದೆ ಅವರು ಅನುಭವಿಸಿದ ಕಸಿವಿಸಿ ಎದ್ದು ಕಾಣ್ತಿತ್ತು. ಇಂತಹ ಅವಮಾನಕ್ಕೆ ತಕ್ಕ ಟಕ್ಕರ್ ಕೊಡಬೇಕು ಅಂತ ಕಾದಿದ್ದ ವಸುಂಧರಾ ರಾಜೆ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ಮೋದಿಯವರಿಗೆ ರವಾನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಮೋದಿ ವಸುಂಧರಾ ರಾಜೆ ಅವರಿಗೆ ಮಣೆ ಹಾಕದಿದ್ದರೆ ಅವರು ಇನ್ನಷ್ಟು ಆಂತರಿಕ ಮುಖಭಂಗಕ್ಕೆ ಎದುರಾಗಬೇಕಾದರೂ ಅಚ್ಚರಿ ಇಲ್ಲ. ಯಾಕಂದ್ರೆ ವಸುಂಧರಾ ಕೇವಲ ರಾಜಸ್ಥಾನಕ್ಕೆ ಮಾತ್ರ ಸೀಮಿತವಾದವರಲ್ಲ. ರಾಜಮನೆತನದ ಹಿನ್ನೆಲೆಯ ಅವರ ವರ್ಚಸ್ಸು ರಾಷ್ಟ್ರ ರಾಜಕಾರಣದವರೆಗೆ ವ್ಯಾಪಿಸಿದೆ. ಸಮ್ಮಿಶ್ರ ಸರ್ಕಾರದ ತೂಗುಗತಿಯಲ್ಲಿ ಹೊಯ್ದಾಡುತ್ತಿರುವ ಮೋದಿಯವರ ಪ್ರಧಾನಿ ಸ್ಥಾನವು ಅಸ್ಥಿರಗೊಳ್ಳುವ ಸಂದರ್ಭವೇನಾದರೂ ಎದುರಾದರೆ ವಸುಂಧರಾ ರಾಜೆ ತಮ್ಮ ಪ್ರಭಾವವನ್ನು ತೋರಲಿದ್ದಾರೆ. ಸಂಸತ್ತಿನ ಒಳಗೆ ಮಾತ್ರವಲ್ಲ, ಸಂಸತ್ತಿನಿಂದ ಹೊರಗಡೆಯೂ ಮೋದಿಯವರಿಗೆ ಈ ಬಾರಿ ಮಹಿಳಾ ಸವಾಲುಗಳು ದೊಡ್ಡ ಮಟ್ಟದಲ್ಲಿ ಎದುರಾಗುವ ಸಂಭವ ಇದೆ. ಅರವಿಂದ್ ಕೇಜ್ರಿವಾಲ್ ಅವರನ್ನ ಜೈಲಿಗಟ್ಟಿರುವುದರ ವಿರುದ್ಧ ಅವರ ಮಡದಿ ಸುನಿತಾ ಬೀದಿಗಿಳಿದು ಪ್ರಚಾರ ಮಾಡಿದ್ದಾರೆ. ಈ ಬಂಧನ ಇನ್ನಷ್ಟು ಅತಿರೇಕಕ್ಕೆ ಹೋದರೆ ಅವರು ಜನಾಭಿಪ್ರಾಯ ರೂಪಿಸುವ ಸಾಹಸಕ್ಕೆ ಮುಂದಾಗುವ ಬೆಳವಣಿಗೆಯನ್ನ ತಳ್ಳಿ ಹಾಕಲಾಗದು. ಅದೇ ರೀತಿ ದಿಲ್ಲಿಯ ಸಚಿವೆ ಅತಿಶಿ ಮರ್ಲೇನಾ ತಮ್ಮ ಪಕ್ಷದ ಘಟಾನುಘಟಿ ನಾಯಕರ ಅನುಪಸ್ಥಿತಿಯಲ್ಲಿ ಬೀದಿಗಿಳಿದು ನೀರಿಗಾಗಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ದನ್ನ ಇಲ್ಲಿ ಕಡೆಗಣಿಸಲಾಗದು. ದಿಲ್ಲಿಯಲ್ಲಿ ಅಧಿಕಾರದಲ್ಲಿರುವ ಆಮ್ ಆದ್ಮಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿ ಆಡಳಿತವಿರುವ ಹರಿಯಾಣದಿಂದ ದಿಲ್ಲಿಗೆ ನೀಡಬೇಕಿದ್ದ ನೀರನ್ನ ತಡೆ ಹಿಡಿಯಲಾಯಿತು. ಜೈಲಿನಲ್ಲಿರುವ ಅರವಿಂದ್ ಕೇಜ್ರಿವಾಲ್ ಅವರ ಅನುಪಸ್ಥಿತಿಯಲ್ಲಿ ದಿಲ್ಲಿಯಲ್ಲಿ ನೀರಿನ ಹಾಹಾಕಾರ ಸೃಷ್ಟಿಯಾದರೆ ಜನ ಆಮ್ ಆದ್ಮಿ ಸರ್ಕಾರದ ಮೇಲೆ ಕೋಪಗೊಳ್ಳುತ್ತಾರೆ ಎಂಬ ರಾಜಕೀಯ ಲೆಕ್ಕಾಚಾರ ಇದರ ಹಿಂದಿದ್ದಂತಿತ್ತು. ಆದರೆ ಅಂತಹ ಸಂದರ್ಭದಲ್ಲಿ ಸವಾಲನ್ನು ಸ್ವೀಕರಿಸಿ ಸರ್ಕಾರದ ಮುಂದಾಳತ್ವವನ್ನು ವಹಿಸಿದ ಅತಿಶಿಯವರು ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕೂತು ಈ ರಾಜಕೀಯ ಆಟಕ್ಕೆ ಪ್ರತಿರೋಧ ಒಡ್ಡಿದ್ದರು. ಇವರು ಕೂಡ ಮೋದಿಯವರಿಗೆ ಸವಾಲಾದರೂ ಅಚ್ಚರಿ ಇಲ್ಲ. ಅಂದಹಾಗೆ ಮೋದಿಯವರ ಈ ಪೊಲಿಟಿಕಲ್ ಸ್ತ್ರೀ ದೋಷವನ್ನು ನಾವು ಒಂದು ಕಟ್ಟಕಡೆಯ ಹೆಸರಿಲ್ಲದೆ ಕನ್ಕ್ಲೂಡ್ ಮಾಡೋಕೆ ಸಾಧ್ಯವೇ ಇಲ್ಲ. ಕುಮಾರಿ ಗನಿಬೆನ್ ಠಾಕೂರ್. ಈ ಗನಿಬೆನ್ ಬೇರೆ ಯಾರೂ ಅಲ್ಲ, ಕಳೆದ ಒಂದು ದಶಕದಿಂದ ಮೋದಿಯವರ ತವರು ರಾಜ್ಯದಲ್ಲಿ ಕ್ಲೀನ್ ಸ್ವೀಪ್ ಮಾಡುತ್ತಿದ್ದ ಬಿಜೆಪಿಗೆ ಸೆಡ್ಡು ಹೊಡೆದು ಈ ಬಾರಿ ಗೆದ್ದು ಬಂದಿರುವ ಏಕೈಕ ಕಾಂಗ್ರೆಸ್ ಸಂಸದೆ. 2014 ಮತ್ತು 2016ರಲ್ಲಿ ಎಲ್ಲ 26 ಸ್ಥಾನಗಳನ್ನು ಗೆದ್ದು ಗುಜರಾತ್ ನಮ್ಮದೇ ಅಂತ ಬೀಗುತ್ತಿದ್ದ ಮೋದಿಯವರ ಅಹಮ್ಮಿಗೆ ಪುಟ್ಟ ಏಟು ಕೊಟ್ಟ ಮಹಿಳೆ ಈ ಗನಿಬೆನ್ ಠಾಕೂರ್. ಈ ಚುನಾವಣಾ ಪ್ರಚಾರದ ಸಮಯದಲ್ಲಿ ಮೋದಿಯವರು ನೀಡಿದ್ದ ಒಂದು ಹೇಳಿಕೆ ನಿಮಗೆ ನೆನಪಿರಬಹುದು. ನಿಮ್ಮ ಬಳಿ 2 ಹಸುಗಳಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅದರಲ್ಲಿ ಒಂದನ್ನು ಕಿತ್ತುಕೊಳ್ಳಲಿದೆ ಎಂದಿದ್ದ ಹೇಳಿಕೆ
ಹೇಳಿಕೆ ಅದು. ಮೋದಿಯವರು ಆ ಹೇಳಿಕೆ ನೀಡಿದ್ದು ಬನಸ್ಕಾಂತ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದ ಸಭೆಯಲ್ಲಿ. ಆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಈ ಗನಿಬೆನ್ ಠಾಕೂರ್. ಗೆಲ್ಲುವ ಸಾಧ್ಯತೆ ಇದ್ದ ಇವರನ್ನ ಶತಾಯಗತಾಯ ಸೋಲಿಸಬೇಕು ಅಂತಲೇ ಮೋದಿಯವರು ಆ ಹೇಳಿಕೆ ನೀಡಿದ್ರು. ಯಾಕಂದ್ರೆ ಇಲ್ಲಿನ ಜನ ಪ್ರಮುಖವಾಗಿ ಹೈನುಗಾರಿಕೆಯನ್ನು ಅವಲಂಬಿಸಿದವರು. ಹಸು ಎಮ್ಮೆಗಳೇ ಅವರ ಜೀವನಾಧಾರ. ಅದನ್ನೇ ಚುನಾವಣಾ ವಿಚಾರವಾಗಿ ಪ್ರಚಾರ ಮಾಡಿದರೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಗನಿಬೆನ್ ಠಾಕೂರ್ ಸೋಲ್ತಾರೆ ಅನ್ನೋದು ಮೋದಿಯವರ ಲೆಕ್ಕಾಚಾರವಾಗಿತ್ತು. ಆದರೆ ಬಿಜೆಪಿಯ ನಿರೀಕ್ಷೆಗಳನ್ನೆಲ್ಲ ಸುಳ್ಳು ಮಾಡಿ ಅವರ ಹ್ಯಾಟ್ರಿಕ್ ಕ್ಲೀನ್ ಸ್ವೀಪ್ ಬೈಕಿಗೆ ಅಡ್ಡಿಯಾಗಿ ಗೆದ್ದು ಬಂದವರು ಗನಿಬೆನ್ ಠಾಕೂರ್. ಈ ಹೆಣ್ಣು ಮಗಳ ಗೆಲುವು ಮೋದಿಯವರಿಗೆ ದೊಡ್ಡ ಮುಖಭಂಗ ಉಂಟು ಮಾಡಿರುವುದು ಸುಳ್ಳಲ್ಲ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಆತ್ಮವಿಶ್ವಾಸವನ್ನ ಮೂಡಿಸಿದೆ. ಕುಮಾರಿ ಗನಿಬೆನ್ ಠಾಕೂರ್ ಅವರ ಗೆಲುವನ್ನ ಆಧಾರವಾಗಿಟ್ಟುಕೊಂಡೇ ರಾಹುಲ್ ಗಾಂಧಿ ಇತ್ತೀಚೆಗೆ ನಾವು ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲೂ ಬಿಜೆಪಿಯನ್ನ ಸೋಲಿಸುತ್ತೇವೆ ಎಂಬ ಹುಮ್ಮಸ್ಸಿನ ಮಾತುಗಳನ್ನಾಡಿರುವುದು. ಗನಿಬೆನ್ ಗೆಲುವು ಮತ್ತು ರಾಹುಲ್ ಗಾಂಧಿಯ ಈ ಹುಮ್ಮಸ್ಸಿನ ಹೇಳಿಕೆಗಳು ಗುಜರಾತ್ ಕಾಂಗ್ರೆಸ್ ಕ್ಯಾಡರ್ನಲ್ಲಿ ಹೊಸ ಸ್ಫೂರ್ತಿಯನ್ನ ಹುಟ್ಟಿಸಿದೆ. ರಾಹುಲ್ ಹೇಳಿದಂತೆ ಬಿಜೆಪಿಯನ್ನು ಮಣಿಸಿ ಅಧಿಕಾರದಿಂದ ಕಿತ್ತೆಸೆಯೋಕೆ ಸಾಧ್ಯವಾಗದಿದ್ದರೂ ಬಿಜೆಪಿಯ ಸಂಖ್ಯಾಬಾಹುಳ್ಯವನ್ನು ತುಂಡರಿಸಿ ಅದರ ಗೆಲುವನ್ನು ಕಷ್ಟ ಸಾಧ್ಯವಾಗಿಸುವ ಅವಕಾಶವಂತೂ ಕಾಂಗ್ರೆಸ್ ಮುಂದಿದೆ. ಅದಕ್ಕೆ ಕಾರಣವಾಗಿರೋದು ಗನಿಬೆನ್ ಠಾಕೂರ್ ಅವರ ಗೆಲುವು. ಈ ಎಲ್ಲ ಸಾಧ್ಯತೆಗಳು ಮತ್ತು ಬೆಳವಣಿಗೆಗಳನ್ನು ಗಮನಿಸಿದಾಗ ಈ ಬಾರಿ ಮೋದಿಯವರು ರಾಜಕೀಯವಾಗಿ ಮಹಿಳಾ ನಾಯಕಿಯರ ಸವಾಲುಗಳನ್ನು ಎದುರಿಸಬೇಕಿರೋದು ಖಾತ್ರಿಯಾಗ್ತಿದೆ. ಅದನ್ನು ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.